Okay? Yes, sir. Ready? So today we are going to learn present tense. What? Present tense. Lovely. Present tense. ಜೋರಾಗಿ ಹೇಳ್ಬೇಕಾ? Yes, sir. ಓಕೆ. ಈ ಪ್ರೆಸೆಂಟ್ ಟೆನ್ಸ್ ಅನ್ನ ಫಾರ್ಮ್ ಮಾಡಬೇಕಂತಂದ್ರೆ ನಮಗೆ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಏನು? ಈ ಪ್ರೆಸೆಂಟ್ ಟೆನ್ಸ್ ಅನ್ನು ಹೆಂಗ್ ಫಾರ್ಮ್ ಮಾಡೋದು? ಓಕೆ? ಪ್ರೆಸೆಂಟ್ ಟೆನ್ಸ್ ಮತ್ತೆ ಅದನ್ನ ಹೆಂಗ್ ಫಾರ್ಮ್ ಮಾಡಬೇಕು? ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಏನು? ಅದನ್ನ ಡೀಟೇಲ್ ಕಳಿ. ಬರಿಬೇಡಿ ಅಡ್ವಾನ್ಸ್ ಖಂಡಿತ. ಏ ಡೋಂಟ್ ಆರ್ಗ್ಯೂ. ಓಕೆ? ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಏನು? ಅದು ಬೇಕು. ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಸದ್ಯದ ಸ್ಥಿತಿ. ಏನು? ಆ ಸದ್ಯದ ಸ್ಥಿತಿ ಯಾರ್ದಾಗಿರ್ತೈತಿ? ವ್ಯಕ್ತಿ, ಪ್ರಾಣಿ, ವಸ್ತು ಮತ್ತು ಸ್ಥಳ. ಯಾರ್ದು? ಇವುಗಳ ಸದ್ಯದ ಸ್ಥಿತಿಯಾಗಿರ್ತೈತಿ ಪ್ರೆಸೆಂಟ್ ಟೆನ್ಸ್. ಅದಕ್ಕೆ ಈಗ ಫಾರ್ ಎಕ್ಸಾಂಪಲ್ ನಾನು ಏನದೀನಿ? ಶಿಕ್ಷಕ ಅದೀನಿ. ಏನದೀನಿ? ಓಕೆ, ನಾನು ಒಬ್ಬ ಶಿಕ್ಷಕ ಇದ್ದೇನೆ ಅಂದ್ರೆ ಇದು ನನ್ನ ಪ್ರೆಸೆಂಟ್ ಸಿಚುವೇಶನ್ ಹೇಳ್ತಾ ಇದೆ. ನಾನು ಏನು ಅದೀನಿ ಅಂತ ಹೇಳ್ತಾ ಇದೆ. ಓಕೆ, ನಾ ಏನಿದ್ದೀನಿ, ನೀವೇನಿದ್ದೀರಿ? ವಿದ್ಯಾರ್ಥಿಗಳಿದ್ದೀರಿ. ಓಕೆ, ನೀವು ಇರುವಿಕೆಯನ್ನ ಹೇಳುತ್ತೆ ಪ್ರೆಸೆಂಟ್ ಟೆನ್ಸ್. ಓಕೆ, ಸೊ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಸದ್ಯದ ಸ್ಥಿತಿ. ಏನು? ಆ ಸದ್ಯದ ಸ್ಥಿತಿ ಯಾರಾಗಿರ್ತೈತಿ? ವ್ಯಕ್ತಿ, ಪ್ರಾಣಿ, ವಸ್ತು ಮತ್ತು ಸ್ಥಳ. ಓಕೆ, ಎಸ್. ಸೊ ಈ ಸದ್ಯದ ಸ್ಥಿತಿ ಅಥವಾ ಪ್ರೆಸೆಂಟ್ ಟೆನ್ಸ್ ನಾವು ಫಾರ್ಮ್ ಮಾಡ್ಬೇಕಂದ್ರೆ ನಿನ್ನೆ ಕಲ್ತ್ವಿ. ಸೊ ಸಬ್ಜೆಕ್ಟ್ ಏನು ಪ್ಲಸ್ ಹೆಲ್ಪಿಂಗ್ ವರ್ಬ್ ನೌನ್. ನೌನ್ ಯಾವಪ್ಪ? ಸಬ್ಜೆಕ್ಟ್ ಅಂತ ನೀವು ಕಲ್ತ್ವಿ. ಸಬ್ಜೆಕ್ಟ್ ಯಾವ? ಐ, ವಿ, ಯು, ಇ, ಸಿ, ಇಟ್, ದೇ. ಇನ್ನು ಹೆಲ್ಪಿಂಗ್ ವರ್ಬ್ಸ್ ಯಾವ? ಆಮ್, ಆರ್, ಈಸ್. ಅವು ಯಾವ್ಯಾವ ಸಬ್ಜೆಕ್ಟ್ ಬಳಸಬೇಕು ನೋಡ್ಕೊಂಡಿವಿ. ಓಕೆ, ಸೊ ಇನ್ನು ನೌನ್ ಅಂದ್ರೆ ಏನು? ನಾವು ಜಿಒಡಿ ಗಾಡ್ದಿಂದ ಇಲ್ಲಿ ತನಕ ಏನ್ ಕಲ್ತೀವಲ್ಲ ಅವೆಲ್ಲ ನೌನ್. ಓಕೆ, ನೇಮ್ಸ್. ಏನ? ನೇಮ್ಸ್. ವಾಟ್ ಈಸ್ ದ ನೌನ್? Noun is a name. Sit down. Yes. Noun is the name of person, animal, place, things. Okay? ಈ ನೌನ್ ಅಂದ್ರೆ ಏನು? ವ್ಯಕ್ತಿ, ಪ್ರಾಣಿ, ವಸ್ತು ಮತ್ತು ಸ್ಥಳ. ಇವುಗಳನ್ನು ಹೆಸರಿಸುವುದಕ್ಕೆ, ಇವುಗಳನ್ನು ಹೇಳೋದಕ್ಕೆ ನಾವೇನಂತೀವಿ? ನೌನ್ ಅನ್ನುತ್ತೇವೆ ಅಥವಾ ನಾಮಪದ ಎನ್ನುತ್ತೇವೆ. ಕ್ಲಿಯರಾ? ನೆಕ್ಸ್ಟ್ ಇನ್ನು ಸಬ್ಜೆಕ್ಟ್ ಬಂದೆ ಅಂದ್ರೆ ನಾವು ಇಲ್ಲಿ ಸಬ್ಜೆಕ್ಟ್ ಬಂದೆ ಅಂದ್ರೆ ಐ, ವಿ, ಯು, ಇ, ಸಿ, ಇಟ್, ದೇ. ಇನ್ನು ಹೆಲ್ಪಿಂಗ್ ವರ್ಬ್ ಬಂದೆ ಅಂದ್ರೆ ನಾವು ನಿನ್ನೆ ಕಲ್ತೀವಿ. ಹೆಲ್ಪಿಂಗ್ ವರ್ಬ್ ಯಾವ? I am. We, you, they, he, she, it. ಇವಕ್ಕೆಲ್ಲ is. ಓಕೆ, ರೆಡಿ? ನೀವು ಫಾರ್ಮುಲಾ ಹೆಂಗಿರ್ಬೇಕು ನೋಡಿ, ನೀಟ್ ಆಗಿ ಸ್ಲೋ ಆಗಿರ್ಬೇಕಾ? ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ನೌನ್. ಸ್ಟಾರ್ಟ್. ಕೈ ಮಾಡ್ತೀನಿ ಅವಾಗ ಹೇಳ್ಬೇಕು. ಓಕೆ, ಐ ಆಮ್. ಓಕೆ, ಸ್ಟಾರ್ಟ್. ನಾ ಎಲ್ಲಿ ಕೈ ಇಡ್ತೀನಿ ಅಲ್ಲಿ. ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು ಕನ್ನಡ ಸೆಂಟೆನ್ಸ್ ಬರೀತೀನಿ ನೋಡಿ. ನಾನು ಒಬ್ಬ ಶಿಕ್ಷಕ ಇದ್ದೇನೆ. ಹೌದಾ? ಎಸ್. ಈ ನಾನು ಸಬ್ಜೆಕ್ಟ್ ಆಯ್ತು, ಇದ್ದೇನೆ ಹೆಲ್ಪಿಂಗ್ ವರ್ಬ್ ಆಯ್ತು, ಶಿಕ್ಷಕ ನೌನ್. ನಾನು ಸಬ್ಜೆಕ್ಟ್, ಇದ್ದೇನೆ ಹೆಲ್ಪಿಂಗ್ ವರ್ಬ್,
ನಾವು ಶಿಕ್ಷಕ. ಈಗ ನನಗೆ ಮೊದಲಿಗೆ ಏನ್ ಬೇಕು ಫಾರ್ಮುಲಾ? ಸಬ್ಜೆಕ್ಟ್ ಯಾವ್ದು? ನಾನು ಇಂಗ್ಲಿಷ್ ದಾಗ ಏನಂತೀವಿ? ಐ. ಮುಂದೆ ಏನ್ ಬೇಕು? ಏನ್ ತಗೊಂತೀವಿ? ಐ ಆಮ್. ಓಕೆ, ಮುಂದೆ ಏನ್ ಬೇಕು? ಏನ್ ಬೇಕು? ಯಾವ್ದು ಕನ್ನಡದಾಗ? ಒಬ್ಬ ಶಿಕ್ಷಕನಾಗಿ ಟೀಚರ್. ಏನಾಯ್ತು ನೋಡು? ಐ ಆಮ್ ಎ ಏನಂತ ಹೇಳಿ ಇಂಗ್ಲಿಷ್ ಗೊತ್ತಾಯ್ತಾ? ಐ ಆಮ್ ಎ. ಓಕೆ, ಇದೇ ರೀತಿ ನಾವು ಈ ತಗೊಂತೀವಿ. ನೀವೇನದಿರಿ? ಏನದಿರಿ? ಅದೇ ವಿ. ಏನ್ ಬೇಕು? ಕೊಡಿಸ್ಕೊಂಡು ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ನಾವು ವಿದ್ಯಾರ್ಥಿಗಳು ಇದ್ದೇವೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನೀ ಡಾಕ್ಟರ್ ಇದ್ದೇನ, ಯು ಆರ್ ಅ ಡಾಕ್ಟರ್. ನೀನು ಒಬ್ಬ ವೈದ್ಯ ಇದ್ದಿ. ಓಕೆ, ನೆಕ್ಸ್ಟ್ ನೀವು ಯು ಆರ್. ಬಾಳ ರೈತರು ಇದ್ದಂದ್ರೆ ಯು ಆರ್. ಬಾಳ ಮಂದಿ ಇದೆ. ಯು ಆರ್ ರೈತರು ಇದ್ದೀರಿ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಏನದಾನ? ಅಭಿಯಂತರ ಅದಾನ. ಓಕೆ, ಈಸ್ ಆನ್ ಇಂಜಿನಿಯರ್. ಇಲ್ಲಿ ಆನ್ ಬಳಸಿದ್ವಿ ನಾವು. ಏನ್ ಬಳಸಿದ್ವಿ? ಒಂದ್ ವೇಳೆ ಓವರ್ ಸೌಂಡ್ ಬಂತಂದ್ರ ಅಥವಾ ಓಎಲ್ ಲೆಟರ್ ಬಂತಂದ್ರ ಅವಾಗ ನಾವ್ ಏನ್ ಮಾಡ್ಬೇಕು? ಇದ್ರ ಯಾನ್ ಹಚ್ಬೇಕು. ಏನ್ ಹಚ್ಬೇಕು? ಆಡ್ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಅವನು ಅಭಿಯಂತರ ಇದ್ದಾನೆ. ನೆಕ್ಸ್ಟ್ she is a lawyer. ಅವಳು ಇದ್ದಾಳೆ. Yes, it is an animal. ಅದು ಒಂದು ಪ್ರಾಣಿ ಇದೆ. They are understood. Okay, they are people. ಅವರು ಜನರು ಇದ್ದಾರೆ. ಮನುಷ್ಯರು ಬೇರೆ ಐತಿ. ಅನ್ಕೊಳ್ಳಿ, ಸುಮ್ಮನೆ ಯಾರು ಏನಾರ ಅಂದ್ಬಿಡೋದು. ದೇ ಆರ್ ಟೈಗರ್ಸ್. ಅವು ಹುಲಿಗಳು ಇವೆ. This is a car. ಅದು ಸರಿ, ಇದು ಒಂದು ಕಾರು ಇದೆ.
These are These are chairs. chairs. ಅವು ಕುರ್ಚಿಗಳು ಇವೆ. Those are buses. ಅವು ಬಸ್ಸುಗಳು ಇವೆ. ರೆಡಿ? ನೀಟಾಗಿ ಸಿಸ್ಟಮೆಟಿಕ್. ಮೊದಲು ಅಷ್ಟು ಇಂಗ್ಲಿಷ್, ಓಕೆ, 3 ಟೈಮ್. ಆನಂತರ ಕನ್ನಡ. ಮೊದಲು ಹೆಂಗೆ ಹೇಳ್ಬೇಕು, ಪ್ರೊನೌನ್ಸಿಯೇಷನ್ ಕ್ಲಿಯರ್ ಆಗಿ ಕೇಳಿ. ನಾ ಹೆಂಗೆ ಹೇಳ್ತೀನಿ, ಆನಂತರ ನೀವು ಹೆಂಗೆ ಹೇಳ್ಬೇಕು. ಐ ಆಮ್ ಎ ಟೀಚರ್. ನಾನು ಪ್ರೊನೌನ್ಸಿಯೇಷನ್ ಕೇಳಿದ್ರೆ ಐ ಆಮ್ ಎ ಟೀಚರ್. ವಿ ಆರ್ ಸ್ಟೂಡೆಂಟ್ಸ್. ಯು ಆರ್ ಅ ಡಾಕ್ಟರ್. ಯು ಆರ್ ಫಾರ್ಮರ್ಸ್. ಹಿ ಈಸ್ ಆನ್ ಇಂಜಿನಿಯರ್. ಶಿ ಈಸ್ ಅ ಲಾಯರ್. ಇಟ್ ಈಸ್ ಆನ್ ಅನಿಮಲ್. They are people. They are tigers. This is a car. That is a house. Those are chairs. Sorry, these are chairs. Those are buses. Okay? ಇದು ಮುಗಿದ ನಂತರ ಕನ್ನಡ. ನಾನು ಒಬ್ಬ ಶಿಕ್ಷಕ ಇದ್ದೇನೆ. ನಾವು ವಿದ್ಯಾರ್ಥಿಗಳು ಇದ್ದೇವೆ. ನೀನು ಒಬ್ಬ ವೈದ್ಯ ಇದ್ದಿ. ನೀವು ರೈತರು ಇದ್ದೀರಿ. ಅವನು ಒಬ್ಬ ಅಭಿಯಂತರ ಇದ್ದಾನೆ. ಅವಳು ಒಬ್ಬ ವಕೀಲ ಇದ್ದಾಳೆ. ಅದು ಒಂದು ಪ್ರಾಣಿ ಇದೆ. ಅವರು ಜನರು ಇದ್ದಾರೆ. ಅವು ಹುಲಿಗಳು ಇವೆ. ಇದು ಒಂದು ಕಾಡು ಇದೆ. ಅದು ಒಂದು ಮನೆ ಇದೆ. ಅವು ಕುರ್ಚಿಗಳು ಇವೆ. ಸಾರಿ, ಅವು ಅಲ್ಲ, ಇವು ಇಲ್ಲಿ ಯಾವ ನೋಡ್ಕೊಂಡ್ಬಿಟ್ಟ. ಇವು ಕುರ್ಚಿಗಳಿವೆ. ಅವು ಬಸ್ಸುಗಳಿವೆ. ಓಕೆ, ನೀವು ಮೊದಲು ಏನ್ ತಪ್ಪಾಯ್ತು ನೋಡಂಗಿಲ್ಲ. ರೆಡಿ? ಎಸ್ 3 ಟೈಮ್. ಐ ಆಮ್ ಎ ಟೀಚರ್. 1 2 3 ಸ್ಟಾರ್ಟ್.